ಎಲ್ಲರಿಗೂ ನಮಸ್ಕಾರಗಳು. ಬ್ಲೌಸ್ನ ಶೋಲ್ಡರ್ ಡ್ರಾಪ್ ಆಗದೆ ಇರೋಂಗೆ ಯಾವ ರೀತಿ ಮಾರ್ಕನ್ನು ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕಸ್ಟಮರ್ ಕೊಟ್ಟಿರುವಂತಹ ಬ್ಲೌಸಲ್ಲಿ ಇಲ್ಲಿ ಅಳತೆಯನ್ನು ತಗೊಳ್ಳಿ, ನೆಕ್ ಅಳತೆಯನ್ನು ಇಲ್ಲಿ ತಗೊಳ್ಳಿ, ಅದು ಉಪ್ಪಟ್ಟಿ ಕಡೆಯಿಂದ ತಗೊಳ್ಳಿ. ಇದರ ವಿಡಿಯೋಗಳನ್ನೆಲ್ಲ ನಾನು ಈಗಾಗಲೇ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಅವರ ಬ್ಲೌಸ್ನಲ್ಲಿ ಅಳತೆ ಬಂದು 2.5 ಇಂಚಿಗೆ ಅಳತೆ ಇದೆ. ಅದನ್ನು ಇಲ್ಲಿ 2.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಉದ್ದ ಬಂದು 10 ಇಂಚು ಉದ್ದ ಇದೆ. 10 ಇಂಚು ಉದ್ದ ಇರೋದ್ರಿಂದ ಇದು ಕಟಿಂಗ್ ಮಾಡಿದ್ಮೇಲೆ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ. ಜಾಸ್ತಿ ಉದ್ದ ಮತ್ತು ಅಗಲ ಇದ್ಬಿಟ್ರೆ ಹಾಗೆ ಆಗುತ್ತೆ, ನೀಟಾಗಿ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿ ಮಾಡಿಲ್ಲ ಅಂದರೆ. ಇಲ್ಲಿ ಅವ್ರಿಗೆ ಡೀಪು ಉದ್ದನೂ ಬೇಕು, ಹಾಗೆ ಅಗಲನೂ ಬೇಕಾಗಿದೆ. 3 ಇಂಚಿಗೆ ಅಗಲ ಬೇಕಾಗಿರೋದ್ರಿಂದ ಇಲ್ಲಿ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈ 2.5 ಇಂಚಿಗೆ ಇಲ್ಲಿ ಏನು ಮಾರ್ಕ್ ಮಾಡಿರ್ತೀರ ಇದನ್ನು ಇಲ್ಲಿ 3 ಮತ್ತು ಇಲ್ಲಿ ಮೇಲೆ 2.5 ಇಂಚಿಗೂ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ ಫಸ್ಟು. ಆನಂತರ ಇಲ್ಲಿಂದ 2 ಪಾಯಿಂಟ್ ಅಷ್ಟು ಈಗ ಸ್ಕೇಲನ್ನು ತಿರುಗಿಸ್ಕೊಂಡು 2 ಪಾಯಿಂಟ್ ಅಷ್ಟು ನೀವು ಹಿಂಗೆ ತಗೊಂಡು ಇಲ್ಲಿಂದ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಕಮ್ಮಿ ಆದಷ್ಟು ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೀವು ಎಷ್ಟೇ ಅಗಲ ಉದ್ದ ಎಷ್ಟೇ ಇಟ್ಟರೂ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಒಂದು 2 ಪಾಯಿಂಟ್ ಅಷ್ಟು ನೀವು ಈ ಕಟ್ಟಿಂಗನ್ನು ಮಾಡ್ತೀವಲ್ವ ಇಲ್ಲಿ ಒಳಗಡೆಗೇ ತಗೊಳ್ಬೇಕು. ಇಲ್ಲಿ ಆನಂತರ ಇಲ್ಲಿಂದ ಇಲ್ಲಿಗೆ 1/4 ಇಂಚಷ್ಟು ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಈ ಭುಜದಲ್ಲಿ ಜಾಸ್ತಿ ಮಾಡಬೇಡಿ, 1/4 ಇಂಚಷ್ಟು, 1/4 ಇಂಚು ಬೇಡ, ಒಂಚೂರು ಕಡಿಮೆನೇ ಆಗಲಿ, ಇಷ್ಟನ್ನು ಕಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮೆಜರ್ಮೆಂಟು ಕರೆಕ್ಟಾಗಿ ತಗೋಬೇಕು. ಇಲ್ಲಿ ನೀವು ಇಲ್ಲಿಂದ ಇಲ್ಲಿಗೆ ಅವ್ರಿಗೆ 5-5.5 ಬರುತ್ತಲ್ವ, ಅಷ್ಟೇ ಇದು ಇಲ್ಲಿಂದನೂ ಇಲ್ಲಿ ಕರೆಕ್ಟಾಗಿರಬೇಕು. ಇಲ್ಲೇನು ಮಾಡಿಬಿಡ್ತೀರಾ, ಇಲ್ಲ ಒಳಗಡೆ ತೊಗೋಬೇಕು ಇಲ್ಲ ಆಚೆ ತೊಗೊಂಬಿಡೋದು, ಆ ಥರ ಮಾಡೋದ್ರಿಂದನೂ ನಿಮಗಿಲ್ಲಿ ಕರೆಕ್ಟಾಗಿ ಬರೋಲ್ಲ. ಇಲ್ಲಿ ಏನು ಟೇಪಲ್ಲಿ ಇಲ್ಲಿ ಅಳತೆ ತೊಗೊಳ್ತೀರಾ ಅದೇ ಥರ ಇಲ್ಲಿ ಇಟ್ಬಿಟ್ಟು ಇಲ್ಲೊಂದು ಸರಿ ತೊಗೊಳ್ಳಿ. ಒಂದು 3 ಕಡೆ ಅಳತೆನ ಮಾಡಿಕೊಂಡು ಈ ರೀತಿ ಇಟ್ಬಿಟ್ಟು ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ ಕರೆಕ್ಟಾಗಿ ಅಳತೆ ಬರುತ್ತೆ. ಇದನ್ನು ಕೂಡ ಮೆಜರ್ಮೆಂಟ್ ಮಾಡೋದು ಹೇಗೆ ಅಂತ ಕರೆಕ್ಟಾಗಿ ತಿಳಿಸಿದ್ದೀನಿ ನಾನು. ಆ ರೀತಿಯಾಗಿ ಹಳೆ ವೀಡಿಯೋಗಳಿದೆ ನೋಡಿ, ಅದರಲ್ಲಿ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ಥರ ನೀವು ಅಳತೆ ತೊಗೊಳೋದ್ರಿಂದ ನಿಮಗಿಲ್ಲೆಲ್ಲ ಶೋಲ್ಡರ್ ಡ್ರಾಪ್ ಆಗೋಲ್ಲ. ನೀವೆಷ್ಟೇ ಉದ್ದ ಆಗಲಿ ಅಗಲ ಆಗಲಿ ಡೀಪ್ ಇಟ್ಟರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಇದನ್ನು ಮೇಯ್ನ್ ಮಾಡಿ ಇಲ್ಲಿ ಒಂದು 2 ಪಾಯಿಂಟ್ ಅಷ್ಟು ಇನ್ನೂ ಒಳಗಡೆಗೆ ಆದಷ್ಟು ಕಡಿಮೆನೇ ತೊಗೊಂಡಷ್ಟು ನಿಮಗೆ ನೀವೆಷ್ಟೇ 3.5 ಇಟ್ಟರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಯಾವುದೇ ರೀತಿ ಡೋರಿನೂ ಕೊಡುವಂಥದ್ದು ಇರಲ್ಲ. ಅಷ್ಟು ನೀಟಾಗಿ ಬ್ಲೌಸು ಬರುತ್ತೆ. ಈ ಟಿಪ್ಸನ್ನು ಫಾಲೋ ಮಾಡಿ. ನಿಮ್ಗೆ ಇದೇ ಥರ ಟಿಪ್ಸ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ತುಂಬ ವೀಡಿಯೋಗಳನ್ನ ನಾನು ಮಾಡಿದ್ದೀನಿ ನೋಡಿ ಯೂಟ್ಯೂಬ್ ಚಾನಲಲ್ಲಿ. ಟಿಪ್ಸ್ ಇರೋವಂಥ ವೀಡಿಯೋಗಳನ್ನೇ ನಾನು ಮಾಡಿದ್ದೀನಿ ಜಾಸ್ತಿ ನೋಡಿ. ಧನ್ಯವಾದಗಳು.